ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ರಾಜ್ಯದಲ್ಲಿ ಮಿತ್ರ ಮಂಡಳಿ ಮತ್ತು ಮಾನಹಾನಿ ಕಹಾನಿಯ ಸಂಚಲನ ಹೇಗಿದೆ? ಕೋರ್ಟ್ ಮೆಟ್ಟಿಲೇರಿದ ಫ್ರೆಂಡ್ಸ್ ಅರ್ಜಿಯಲ್ಲಿ ಉಲ್ಲೇಖಿಸಿರೋದೇನು? ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧವೇ ಆರೋಪ ಮಾಡಿದ್ದೇಕೆ ಮಿತ್ರರು? ದಿನೇಶ್ ಕಲ್ಲಹಳ್ಳಿ ವಿರುದ್ಧ ಸಾಹುಕಾರ್ ಬೆಂಬಲಿಗರ ಸಮರ ಹೇಗಿದೆ? ಇದೆಲ್ಲವನ್ನ ನೋಡೋಣ. ರಮೇಶ್ ರಾಸಲೀಲೆ ಬೆನ್ನಲ್ಲೇ ಪತ್ರುಗುಟ್ಟಿದ್ದೇಕೆ ಬಾಂಬೆ ಫ್ರೆಂಡ್ಸ್? ಒಬ್ಬರಾದ ಮೇಲೊಬ್ಬರು ಕೋರ್ಟ್ಗೆ ಪರೇಡ್ ಮಾಡ್ತಿರೋದು ಯಾಕೆ? ಮಿತ್ರ ಮಂಡಳಿಯನ್ನ ಟಾರ್ಗೆಟ್ ಮಾಡಿರೋದು ಯಾರು? ನೋಡೋಣ. ಮಿತ್ರರಿಗೆ ಭೀತಿ ನ್ಯೂಸ್ ಟಾಪ್ 9ನಲ್ಲಿ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಬೆನ್ನಲ್ಲೇ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಮಾಜಿ ಸಚಿವರ ರಾಸಲೀಲೆ ವಿಡಿಯೋ ಬಯಲಾಗ್ತಾ ಇದ್ದಂತೆ ಬಾಂಬೆ ಫ್ರೆಂಡ್ಸ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಮೆಟ್ಟಿಲೇರಿದ್ದು ಮಾನಹಾನಿಕರ ಸುದ್ದಿ ಪ್ರಸಾರ ತಡೆಯಲು ಮನವಿ ಮಾಡಿದ್ದಾರೆ. ವದಂತಿ ಸುದ್ದಿ ಸ್ಫೋಟವಾದರೆ ಪ್ರಸಾರಕ್ಕೆ ತಡೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಬಾಂಬೆಯಲ್ಲಿ ವಾಸ್ತವ್ಯ ಹೂಡಿದ್ದವರಿಗೆ ಮಾನಹಾನಿ ಸುದ್ದಿ ಸ್ಫೋಟದ ಭೀತಿ ಕಾಡ್ತಿದೆ. ಬಿಜೆಪಿ ಸರ್ಕಾರ ರಚನೆಗೂ ಮುನ್ನ ಬಾಂಬೆಯಲ್ಲಿ ಬೀಡು ಬಿಟ್ಟಿದ್ದವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕೃಷಿ ಸಚಿವ ಬಿಸಿ ಪಾಟೀಲ್, ಸಹಕಾರ ಖಾತೆ ಸಚಿವ ಎಸ್ಟಿ ಸೋಮಶೇಖರ್, ತೋಟಗಾರಿಕೆ ಮತ್ತು ಕ್ರೀಡಾ ಸಚಿವ ಕೆಸಿ ನಾರಾಯಣಗೌಡ, ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್, ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಬೆಂಗಳೂರು ಹೆಚ್ಚುವರಿ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 6 ಮಂದಿ ಸಚಿವರಿಗೆ ಮುಂಬೈ ಡೈರೀಸ್ ನೆನಪು ಕಾಡ್ತಾ ಇರೋ ಅನುಮಾನ ಮೂಡಿದೆ. ಇದೇ ಕಾರಣಕ್ಕೆ ಮಿತ್ರ ಮಂಡಳಿಯ ಸಚಿವರು ಕೋರ್ಟ್ ಮೆಟ್ಟಿಲೇರಿದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆ. ಮುಂಬೈನ ಹೋಟೆಲ್ ವಾಸ್ತವ್ಯವೇ ಸಚಿವರಿಗೆ ಭೀತಿ ಹುಟ್ಟಿಸಿರೋ ಸಾಧ್ಯತೆ ಇದ್ದು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಬಿಜೆಪಿ ಸರ್ಕಾರ ರಚನೆ ವೇಳೆ ಮುಂಬೈನಲ್ಲಿ ಠಿಕಾಣಿ ಹೂಡಿದ ಸಚಿವರು 15 ದಿನಗಳ ಕಾಲ ಹೋಟೆಲ್ನಲ್ಲಿಯೇ ಇದ್ರು. ಸರ್ಕಾರ ರಚನೆ ವೇಳೆ ಮುಂಬೈನಲ್ಲಿದ್ದಾಗ ಒಂದಲ್ಲ ಎರಡಲ್ಲ 3 ಬಾರಿ ಹೋಟೆಲ್ ಚೇಂಜ್ ಮಾಡಿದ್ರು. ಮುಂಬೈ ವಿಧಾನ ಪರಿಷತ್ ಸದಸ್ಯ 17 ಮಂದಿ ಬಾಂಬೆ ಫ್ರೆಂಡ್ಸ್ಗೆ ಸಕಲ ವ್ಯವಸ್ಥೆ ನೋಡಿಕೊಂಡಿದ್ರು. ಅಲ್ಲದೆ 17 ಮಂದಿಯ ಮೇಲೆ ಬಿಜೆಪಿ ಯುವ ಘಟಕದ ನಾಯಕರು ಹದ್ದಿನ ಕಣ್ಣಿಟ್ಟಿದ್ರು. ಮುಂಬೈ ರೆಸಾರ್ಟ್ನಲ್ಲಿದ್ದವರ ಮೇಲೆ ಹಗಲು ರಾತ್ರಿಯೂ ತೀವ್ರ ನಿಗಾ ಇಟ್ಟಿದ್ರು. ಆದರೆ 3-4 ಬಾರಿ ಹೋಟೆಲ್ ರೂಮ್ಗಳನ್ನ ಬದಲಿಸಿದ್ದ ವೇಳೆಗೆ ಆತಂಕದಿಂದ ಕೋರ್ಟ್ ಮೆಟ್ಟಿಲೇರಿದ್ದ ಅನ್ನೋ ಅನುಮಾನ ಮೂಡಿದೆ. ಕೋರ್ಟ್ ಮೊರೆ ಹೋಗಿರುವ 6 ಜನ ಸಚಿವರು 68 ಪ್ರತಿವಾದಿಗಳನ್ನ ಮಾಡಿದ್ದಾರೆ. ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು, ಯೂಟ್ಯೂಬ್, ಗೂಗಲ್ ಸೇರಿದಂತೆ ಸಾಮಾಜಿಕ ಕಾರ್ಯಕರ್ತ ರಾಜಶೇಖರ್ ಮುಲಾಲಿಯನ್ನು ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ. ಮಾನಹಾನಿ ಹೇಳಿಕೆ ನೀಡದಂತೆ ಮಾನಹಾನಿಕರ ಸುದ್ದಿ ಪ್ರಸಾರ ತಡೆಯಲು ಮನವಿ ಮಾಡಿದ್ದಾರೆ. ರಮೇಶ್ ಸಿಡಿ ರಿಲೀಸ್ ಆಗ್ತಾ ಇದ್ದಂತೆ ಮಾನಹಾನಿಕರ ಸುದ್ದಿ ಪ್ರಸಾರಕ್ಕೆ ತಡೆ ಕೋರಿ 6 ಜನ ಸಚಿವರು ನಿನ್ನೆ ಕೋರ್ಟ್ ಮೊರೆ ಹೋಗಿ ರಾಜ್ಯದ ಜನರಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಇದರ ಬೆನ್ನಲ್ಲೇ ಮತ್ತಷ್ಟು ಸಚಿವರು ಇವರ ಹಾದಿಯನ್ನೇ ತುಳಿತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರಕ್ಕೆ ತಡೆ ಕೋರ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಕೋರ್ಟ್ ಮೊರೆ ಹೋಗಿದ್ದಕ್ಕೆ ಸಚಿವ ಕೆ ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದು, ಷಡ್ಯಂತ್ರಕ್ಕೆ ಜೀವಮಾನವಿಡೀ ಗಳಿಸಿದ ಹೆಸರಿಗೆ ಧಕ್ಕೆಯಾಗುವ ಸಾಧ್ಯತೆ ಇರುವುದರಿಂದ ಅರ್ಜಿ ಸಲ್ಲಿಸಿದ್ದೇವೆ ಅಂತ ಟ್ವೀಟ್ ಮಾಡಿದ್ದಾರೆ. ಜನಮನ್ನಣೆ ಗಳಿಸ್ತಾ ಇರುವಂತಹ ಸಚಿವರ ವಿರುದ್ಧ ವ್ಯವಸ್ಥಿತ ಸಂಚು ರೂಪಿಸಿ ತೇಜೋವಧೆಗೆ ಯತ್ನಿಸಿರೋ ಶಂಕೆ ಇದೆ. ಹಾಗಾಗಿ ಪ್ರಮಾಣೀಕರಿಸದ ಸುದ್ದಿ ತಡೆಗೆ ಕೋರ್ಟ್ ಮೊರೆ ಹೋಗಿದ್ದೇವೆ ಅಂತ ಸುಧಾಕರ್ ಹೇಳಿದ್ದಾರೆ. ಸತ್ಯ ಹೊಸ್ತಿಲು ದಾಟುವುದರೊಳಗೆ ಸುಳ್ಳು ಊರೆಲ್ಲ ಸುತ್ತಾಡ್ಕೊಂಡು ಬರುತ್ತದೆ ಎಂಬಂತೆ ನಾವು ಜೀವಮಾನವಿಡೀ ಗಳಿಸಿರುವಂತಹ ಒಳ್ಳೆಯ ಹೆಸರು ಯಾರದೋ ಷಡ್ಯಂತ್ರದಿಂದ ನಶಿಸಿ ಹೋಗೋ ಸಾಧ್ಯತೆ ಇದೆ. ಹೀಗಾಗಿ ಪ್ರಮಾಣೀಕರಿಸದ ಸುದ್ದಿಗಳನ್ನ ಪ್ರಸಾರ ಮಾಡದಂತೆ ತಡೆಯಾಜ್ಞೆ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದೇವೆ ಅಂತ ಟ್ವಿಟರ್ನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿರೋರಿಗೆ ಸವಾಲುಗಳು ಸಾಮಾನ್ಯ, ಆದರೆ ನಮ್ಮ ವಿರುದ್ಧ ಷಡ್ಯಂತ್ರ ನಡೆದಾಗ ದುಷ್ಟಶಕ್ತಿಗಳನ್ನ ಎದುರಿಸುವುದು ಅನಿವಾರ್ಯ ಅಂತಾನೂ ಸುಧಾಕರ್ ಹೇಳಿದ್ದಾರೆ. ರಾಜ್ಯದ 6 ಸಚಿವರಿಗೆ ಮಾನಹಾನಿಕರ ಸುದ್ದಿ ಸ್ಫೋಟದ ಭೀತಿ ಕಾಡ್ತಾ ಇದ್ದು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹೀಗಾಗಿ ಖಾಸಗಿ ಹೋಟೆಲ್ನಲ್ಲಿ 5 ಸಚಿವರು ಸಭೆ ನಡೆಸಿದ್ದಾರೆ. ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್, ಎಸ್ಟಿ ಸೋಮಶೇಖರ್, ನಾರಾಯಣಗೌಡ, ಬಿಸಿ ಪಾಟೀಲ್, ಭೈರತಿ ಬಸವರಾಜ್ ಸಭೆ ನಡೆಸಿದ್ದು ಬೆಳಗ್ಗೆ 4 ಗಂಟೆಗೆ ಸಚಿವ ಸುಧಾಕರ್ ಮನೆಗೆ ವಾಪಸ್ಸಾಗಿದ್ದಾರೆ. ತಮ್ಮ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಸಚಿವ ಸುಧಾಕರ್ ಹೇಳಿದ್ದೇನು? ಕಾಂಗ್ರೆಸ್ ವಿರುದ್ಧವೇ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ಯಾರು? ಕುಂಬಳಕಾಯಿ ಕಳ್ಳ ಅಂದ್ರೆ ಅಂತ ರಾಜಶೇಖರ್ ಮುಲಾಲಿ ವ್ಯಂಗ್ಯವಾಡಿದ್ದೇಕೆ? ನೋಡೋಣ. ರಾಸಲೀಲೆ ಸಿಡಿತ ನ್ಯೂಸ್ ಟಾಪ್ 9ನಲ್ಲಿ.
ನಮ್ಮನ್ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಸರ್ಕಾರ ಬೀಳಿಸಿದ್ರು ಅಂತಲೋ ಯಾವ ವಿಚಾರಕ್ಕೂ ಗೊತ್ತಿಲ್ಲ. ಉಳಿದವರು ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಮೊರೆ ಹೋಗ್ಬೇಕೆಂದು ನನ್ನ ಬಳಿ ಸಹಿ ಹಾಕಿಸ್ಕೊಂಡ್ರು. ಯಾಕೆ ತೇಜೋವಧೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ರು. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ರಿಲೀಸ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು. ನಾನು ಈ ಬಗ್ಗೆ ಗೃಹ ಸಚಿವರ ಜೊತೆ ಮಾತನಾಡಿದ್ದೇನೆ ಅಂತ ಸಚಿವ ಎಸ್ ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಷಡ್ಯಂತ್ರದ ಬಗ್ಗೆ ನಮಗೆ ಹಳೆ ಮಿತ್ರರು ಹೇಳಿದ್ದು ಗೋಲ್ಮಾಲ್ ಮಾಡ್ತಿದ್ದಾರೆ ಅಂತ ತಿಳಿಸಿದ್ರು. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಕೋರ್ಟ್ ಮೊರೆ ಹೋಗಿದ್ದೇವೆ. ಉಳಿದ ಸಚಿವರು ಸಹ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಅಂತ ಸಚಿವ ಸೋಮಶೇಖರ್ ತಿಳಿಸಿದ್ರು. ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಸಚಿವ ಎಸ್ ಟಿ ಸೋಮಶೇಖರ್ ಆರೋಪ ಮಾಡಿದ್ದಾರೆ. ನಾವು ಮೈತ್ರಿ ಸರ್ಕಾರ ಕೆಡವಿದ್ದೀವಿ ಅನ್ನೋ ಕೋಪ ಹಲವರಲ್ಲಿದೆ. ಮೈತ್ರಿ ಕೆಡವಿ ಬಿಜೆಪಿ ಸರ್ಕಾರ ರಚಿಸಿದ್ದೀವಿ ಅಂತ ಸಿಟ್ಟಿದೆ. ಹೀಗಾಗಿ ನಮ್ಮ ವಿರುದ್ಧ ತೇಜೋವಧೆ ಯತ್ನ ನಡೀತಾ ಇದೆ ಅಂತ ಸಚಿವರು ಆರೋಪ ಮಾಡಿದ್ರು. ಸೋಮವಾರ ಬಜೆಟ್ ಇದ್ದು ಮಂಗಳವಾರ 15 ಮಂದಿ ಸೇರ್ಕೊಂಡು ಜಂಟಿ ಸುದ್ದಿಗೋಷ್ಠಿ ಮಾಡ್ತೇವೆ. ಮುಂಬೈನಲ್ಲಿ ಏನೇನು ನಡೆದಿತ್ತು ಎಂದು ಮಾಹಿತಿ ನೀಡ್ತೇವೆ ಅಂತ ಹೇಳಿದ್ರು. ನಮ್ಮ ತೇಜೋವಧೆ ಆಗಬಾರ್ದೆಂದು ಕೋರ್ಟ್ ಮೊರೆ ಹೋಗಿದ್ದೇವೆ. ಇದಕ್ಕೆ ಬೇರೆ ಯಾವುದೇ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಅಂತ ಟಿವಿ9ಗೆ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ತಂತ್ರಜ್ಞಾನ ಬಳಸಿಕೊಂಡು ಏನ್ ಬೇಕಾದ್ರೂ ಮಾಡಬಹುದು. ಹೀಗಾಗಿ ನಾವು ಕೋರ್ಟ್ ಮೊರೆ ಹೋಗಿದ್ದೇವೆ. ನಾವು ಯಾವುದೇ ರೀತಿಯ ತಪ್ಪು ಮಾಡಿಯೇ ಇಲ್ಲ. ಆದ್ರೆ ನಮ್ಮ ವಿರುದ್ಧ ಬಹಳಷ್ಟು ಷಡ್ಯಂತ್ರ ನಡೆದಿದೆ. ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ನಡೆಯಬಹುದು. ನಮ್ಮ ವೇಗಕ್ಕೆ ಕಡಿವಾಣ ಹಾಕಲು ಷಡ್ಯಂತ್ರ ನಡೆದಿದೆ. ಹೀಗಾಗಿ ನಾವು ಕೋರ್ಟ್ ಮೊರೆ ಹೋಗಿದ್ದೇವೆ ಅಷ್ಟೇ ಅಂತ ಭೈರತಿ ಬಸವರಾಜ್ ತಿಳಿಸಿದ್ದಾರೆ. ನಾನು ಕೈಬಾಯಿ ಶುದ್ಧವಾಗಿ ಇಟ್ಟುಕೊಂಡು ಬಂದಂತಹ ವ್ಯಕ್ತಿ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಷಡ್ಯಂತ್ರದ ಬಗ್ಗೆ ಗೊತ್ತಿದ್ದು ನಾವು ಸುಮ್ಮನಾಗಬಾರದು. ಮುನ್ನೆಚ್ಚರಿಕಾ ಕ್ರಮವಾಗಿ ಕೋರ್ಟ್ ಮೊರೆ ಹೋಗಿದ್ದೇವೆ. ಈಗ ಬಹಳಷ್ಟು ದ್ವೇಷದ ರಾಜಕಾರಣ ನಡೀತಿದೆ. ನಮ್ಮ ವಿರೋಧಿಗಳು ಬಹಳಷ್ಟು ಜನ ಹುಟ್ಕೊಂಡಿದ್ದಾರೆ. ತನಿಖೆಯ ನಂತರ ಷಡ್ಯಂತ್ರಗಳು ಬಯಲಾಗಲಿದೆ. ನಾವು ಕುಂಬಳಕಾಯಿ ಕಳ್ಳರು ಅಲ್ಲ, ಹೆಗಲು ಮುಟ್ಟು ನೋಡಿಕೊಂಡೂ ಇಲ್ಲ. ಬುಟ್ಟಿಯಲ್ಲಿ ಯಾವುದೇ ಹಾವು ಇಲ್ಲ, ಚೇಳು ಇಲ್ಲ ಅಂತ ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕಾನೂನಿನ ಮೊರೆ ಹೋಗಿದ್ದೇವೆ ಅಂತ ಟ್ವೀಟ್ ಮೂಲಕ ಕೃಷಿ ಸಚಿವ ಬಿಸಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೈತನ ಮಗನಾಗಿ ಯಾವುದೇ ಗಾಡ್ ಫಾದರ್ ಇಲ್ಲದೆ ಈ ಮಟ್ಟಕ್ಕೆ ಬೆಳೆದಿದ್ದು ಬಹಳಷ್ಟು ಜನರಿಗೆ ಸಹಿಸಲಾಗ್ತಿಲ್ಲ. ಯಾವುದೋ ಕುತಂತ್ರಿಗಳ ರಾಜಕೀಯ ಷಡ್ಯಂತ್ರದಿಂದ ವಿನಾಕಾರಣ ತೇಜೋವಧೆ ಆಗಬಾರ್ದೆಂಬ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಕಾನೂನಿನ ಮೊರೆ ಹೋಗಿದ್ದೇವೆ ಅಂತ ಸಚಿವ ಬಿಸಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಡೆಯಾಜ್ಞೆ ಕೋರಿದ ಅರ್ಜಿ ಬಯಲಾಗ್ತಾ ಇದ್ದಂತೆ ಸಚಿವರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಮಿತ್ರ ಮಂಡಳಿ ಸದಸ್ಯರುಗಳಲ್ಲೇ ಫೋನ್ ಮೀಟಿಂಗ್ ನಡೀತಾ ಇದೆ. ನಮ್ಮ ಮಾನ ಮರ್ಯಾದೆ ಹರಾಜಾಗ್ತಿದೆ. ಏನ್ ಮಾಡುದು ಅಂತ ಆತಂಕದಲ್ಲಿ ಒಬ್ಬರಿಗೊಬ್ಬರು ಫೋನ್ ಹಾಯಿಸಿಕೊಂಡು ಮಾತನಾಡಿದ್ದಾರೆ. ಏನ್ ಮಾಡುದಣ್ಣ ಅಂತ ಸಚಿವ ಭೈರತಿ ಬಸವರಾಜ್ ಫೋನ್ ಮಾಡ್ತಿದ್ದಾರಂತೆ. ಸಚಿವ ನಾರಾಯಣಗೌಡ ಮತ್ತು ಭೈರತಿ ಬಸವರಾಜ್ ನೇತೃತ್ವದಲ್ಲಿ ಉಳಿದ ಸಚಿವರನ್ನ ಸಂಪರ್ಕಿಸಿ ಜೊತೆಯಾಗಿಟ್ಟುಕೊಂಡು ಕೋರ್ಟ್ ಮೊರೆ ಹೋಗಲಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಬಯಲಾಗ್ತಾ ಇದ್ದಂತೆ ಸಚಿವ ನಾರಾಯಣಗೌಡ ತೀವ್ರ ಟೆನ್ಷನ್ಗೊಳಗಾಗಿದ್ರು. ಕಳೆದ 4 ದಿನಗಳಿಂದ ಸಿಡಿ ಪ್ರಕರಣದ ಬಗ್ಗೆಯೇ ಕ್ರೀಡಾ ಸಚಿವರಿಗೆ ಚಿಂತೆಯಾಗಿತ್ತು. ಹೀಗಾಗಿಯೇ ಉಳಿದ ಸಚಿವರನ್ನ ನಾರಾಯಣಗೌಡ ಸಂಪರ್ಕಿಸಿದ್ದಾರೆ. ಸಚಿವರು ನ್ಯಾಯಾಲಯದ ಮೊರೆ ಹೋಗಿರುವುದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊಂಡಂತೆ ಅಂತ ಸಾಮಾಜಿಕ ಕಾರ್ಯಕರ್ತ ರಾಜಶೇಖರ್ ಮುಲಾಲಿ ವ್ಯಂಗ್ಯವಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ತಪ್ಪು ಮಾಡದಿದ್ರೆ ಯಾಕೆ ಹೆದರಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಿಡಿ ಇದೆ ಅಂತ ಹೇಳೋರನ್ನ ಏರೋಪ್ಲೇನ್ ಹತ್ತಿಸಿ ಎಂಬ ಎಚ್ಡಿಕೆ ಹೇಳಿಕೆಗೆ ತಿರುಗೇಟು ನೀಡಿರುವಂತಹ ಮುಲಾಲಿ ಏರೋಪ್ಲೇನ್ ಯಾಕೆ, ಬೇರೆ ಏನ್ ಬೇಕಾದ್ರೂ ಹತ್ತಿಸ್ಲಿ, ಅವರು ರಾಜ್ಯದ ದುರಂತ ಮುಖ್ಯಮಂತ್ರಿ ಅಂತ ಕಿಡಿಕಾರಿದ್ರು. ಸಾಹುಕಾರ್ ಕೋಟೆಯಲ್ಲಿ ದಿನೇಶ್ ವಿರುದ್ಧ ಆಕ್ರೋಶ ಹೊತ್ತಿ ಉರಿದಿದ್ದು ಹೇಗೆ? ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ನಡೆ ತೀವ್ರ ಅನುಮಾನಕ್ಕೆ ಕಾರಣವಾಗಿದ್ದೇಕೆ? ದಿನೇಶ್ ಹೇಳಿಕೆಯಂತೆ ರಾಧಾಕೃಷ್ಣ ಲಾಡ್ಜ್ ಬಳಿ ತಲಾಶ್ ಮಾಡಿದ ಖಾಕಿ ಪಡೆಗೆ ಸಿಕ್ಕಿದ್ದೇನು? ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಟಾಪ್ 9ನಲ್ಲಿ. ರಾಸಲೀಲೆಯ ಜ್ವಾಲೆಯಲ್ಲಿ ಮತ್ತೆ ಗೋಕಾಕ್ ಹೊತ್ತಿ ಉರಿತಿದೆ. ಬೃಹತ್ ಪ್ರತಿಭಟನೆ ನಡೆಸಿ ರಮೇಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಲಾಗ್ತಿದೆ. ನಕಲಿ ಸಿಡಿ ತಯಾರಿಸಿ ರಮೇಶ್ ಜಾರಕಿಹೊಳಿಯ ತೇಜೋವಧೆ ಮಾಡಲಾಗ್ತಿದೆ ಅಂತ ಆರೋಪಿಸಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ 3 ಕಡೆ ಪ್ರತಿಭಟನೆ ನಡೆಸಲಾಗ್ತಿದೆ. ಅಂಕಲಗಿ, ಗೋಕಾಕ್ ಪಟ್ಟಣದ ಬಸವೇಶ್ವರ ಸರ್ಕಲ್, ಮಮದಾಪುರ ಕ್ರಾಸ್ನಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಧರಣಿ ನಡೆಸುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಧರಣಿಯಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮ ಸಂಪೂರ್ಣ ಸ್ತಬ್ಧವಾಗಿದೆ. ಅಂಗಡಿ ಮುಂಗಟ್ಟು ಬಂದ್ ಮಾಡಿ ವ್ಯಾಪಾರ ವಹಿವಾಟು ಸ್ಥಗಿತವಾಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ವಿರುದ್ಧ ಕೇಸ್ ದಾಖಲಿಸಿ ತನಿಖೆಗೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಆಗ್ರಹಿಸಿದ್ದಾರೆ. ಪ್ರಕರಣದ ತನಿಖೆ ಸಿಬಿಐ ಅಥವಾ ಸಿಐಟಿಗೆ ವಹಿಸಲು ಒತ್ತಾಯಿಸಿದ್ದಾರೆ.
ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮ ಸಂಪೂರ್ಣ ಬಂದ್ ಆಗಿದ್ದು, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಪ್ರತಿಭಟನೆ ತೀವ್ರಗೊಂಡಿದೆ. ರಾಸಲೀಲೆ ಸಿಡಿ ಬಿಡುಗಡೆ ಮಾಡಿದ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಕೊಟ್ಟಿದ್ದು, ನಕಲಿ ಸಿಡಿ ದಂಧೆಕೋರ ದಿನೇಶ್ ಕಲ್ಲಹಳ್ಳಿಗೆ ಧಿಕ್ಕಾರ ಅಂತ ಕೂಗಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ನಡೆ ತೀವ್ರ ಅನುಮಾನಕ್ಕೆ ಕಾರಣವಾಗಿದೆ. ಮೊದಲ ದಿನ ವಿಚಾರಣೆಗೆ ಗೈರಾಗಿದ್ದ ದಿನೇಶ್ ಕಲ್ಲಹಳ್ಳಿ ನಿನ್ನೆ ಏಕಾಏಕಿ ಕಬ್ಬನ್ ಪಾರ್ಕ್ ಠಾಣೆಗೆ ದೌಡಾಯಿಸಿದ್ರು. ಭದ್ರತೆಯೂ ಇಲ್ಲದೆ ವಿಚಾರಣೆಗೆ ಆಗಮಿಸಿದ್ದಾದ್ರೂ ಹೇಗೆ, ಏಕೆ ಅನ್ನೋ ಪ್ರಶ್ನೆ ಕಾಡ್ತಿದ್ದು, ಮದುವೆಗೆ ಹೋಗ್ತಿದ್ದೇನೆ ಅಂತ ದಿನೇಶ್ ಹೇಳಿದ್ರು. ರಮೇಶ್ ಜಾರಕಿಹೊಳಿ ವಿರುದ್ಧ ಷಡ್ಯಂತ್ರ ಹೂಡಿದ್ದ ತಂಡವನ್ನ ಭೇಟಿಯಾಗಿದ್ರಾ ಅನ್ನೋ ಅನುಮಾನ ಕಾಡುವಂತೆ ಮಾಡಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಸಲೀಲೆ ವಿಡಿಯೋ ಸಿಡಿ ಸಿದ್ಧ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ನೆನೆ ವಿಚಾರಣೆಗೆ ಹಾಜರಾಗಿದ್ರು. ಕಬ್ಬನ್ ಪಾರ್ಕ್ ಪೊಲೀಸರು ಸತತ 4 ಗಂಟೆ ವಿಚಾರಣೆ ನಡೆಸಿದ್ದು, ಈ ವೇಳೆ ಮಹತ್ವದ ವಿಚಾರ ಬಯಲಾಗಿರೋ ಸಾಧ್ಯತೆಗಳಿವೆ. ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ ಕಲ್ಲಹಳ್ಳಿಯನ್ನ ಇನ್ಸ್ಪೆಕ್ಟರ್ ಮಾರುತಿ ಭೀಮಪ್ಪ ಮೊದಲು ವಿಚಾರಣೆ ನಡೆಸಿದ್ರು. ಬಳಿಕ ಎಸಿಪಿ ಯತಿರಾಜ್, ಕೊನೆಯದಾಗಿ ಕೇಂದ್ರ ವಿಭಾಗದ ಡಿಸಿಪಿಯಿಂದ ವಿಚಾರಣೆಗೆ ಒಳಪಡಿಸಿದ್ರು. ರಮೇಶ್ ಜಾರಕಿಹೊಳಿ ಸಿಡಿ ಸಿಡಿಸಿದಂತಹ ದಿನೇಶ್ ಕಲ್ಲಹಳ್ಳಿಗೆ ಆತಂಕ ಶುರುವಾದಂತೆ ಕಾಣ್ತಿದೆ. ಮೊನ್ನೆ ಭದ್ರತೆ ನೆಪವೊಡ್ಡಿ ವಿಚಾರಣೆಗೆ ಗೈರಾಗಿದ್ದ ದಿನೇಶ್ ಏಕಾಏಕಿ ನೆನೆ ಭದ್ರತೆ ಇಲ್ಲದೆ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಭದ್ರತೆ ಕೊಟ್ಟರು ಮೊನ್ನೆ ವಿಚಾರಣೆಗೆ ಬಾರದ ದಿನೇಶ್ ಕಲ್ಲಹಳ್ಳಿ ನೋಟಿಸ್ ಕೊಟ್ಟ ಮರುದಿನವೇ ಜೀವ ಬೆದರಿಕೆ ಇದ್ರು. ನೆನೆ ಭದ್ರತೆ ಇಲ್ಲದೆ ಪೊಲೀಸ್ ಠಾಣೆಗೆ ಬಂದಿದ್ರು. ಮದುವೆ ನೆಪದಲ್ಲಿ ಪೊಲೀಸ್ ಭದ್ರತೆಯನ್ನ ದಿನೇಶ್ ಕಲ್ಲಹಳ್ಳಿ ಯಾಮಾರಿಸಿದ್ದಾರೆ ಎನ್ನಲಾಗಿದೆ. ಪರಿಚಿತರ ಮದುವೆಗೆ ಹೋಗಿ ಬರುವುದಾಗಿ ಭದ್ರತಾ ಸಿಬ್ಬಂದಿಗೆ ಹೇಳಿದ್ದ ದಿನೇಶ್ ಭದ್ರತೆ ಬೇಡ ಅಂತ ಹೇಳಿ ಮನೆಯಿಂದ ಹೋಗಿದ್ರು. ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ ಈ ಹಿಂದೆ ಹೇಳಲಾಗಿದ್ದ ತಂಡದ ಜೊತೆ ಕಲ್ಲಹಳ್ಳಿ ಭೇಟಿಯಾಗಿರೋ ಸಾಧ್ಯತೆ ಇದ್ದು, ರಮೇಶ್ ವಿರುದ್ಧ ಷಡ್ಯಂತ್ರ ಹೂಡಿದ ತಂಡದ ಜೊತೆ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕೆಲ ಗಂಟೆಗಳ ಕಾಲ ತಂಡದ ಜೊತೆ ಸಭೆ ನಡೆಸಿ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಿದ್ದ ದಿನೇಶ್ ಕಲ್ಲಹಳ್ಳಿ ಮತ್ತದೇ ಹೇಳಿಕೆಗಳನ್ನ ಪ್ರಸ್ತಾಪಿಸಿದ್ದಾರೆ. ವಿಚಾರಣೆ ಆರಂಭವಾಗ್ತಾ ಇದ್ದಂತೆ ಈ ಹಿಂದೆ ಹೇಳಿದ ವಿಚಾರಗಳನ್ನೇ ಹೇಳಿದ್ದಾರೆ. ಆದರೆ ದಿನೇಶ್ ಕಲ್ಲಹಳ್ಳಿ ಬರುವ ಮುನ್ನವೇ ಕೆಲ ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಂತಹ ಪೊಲೀಸರು ದಿನೇಶ್ ಬರ್ತಾ ಇದ್ದಂತೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆತನ ಉತ್ತರದಲ್ಲೇ ಪ್ರಶ್ನೆಗಳನ್ನ ಹಾಕಿದ್ದಾರೆ. ರಾಸಲೀಲೆ ಸಿಡಿ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ವಿಡಿಯೋದಲ್ಲಿರೋ ಯುವತಿಯ ಮೂಲದ ಹಿಂದೆ ಹೊರಟಿದೆ. ದಿನೇಶ್ ಕಲ್ಲಹಳ್ಳಿ ಹೇಳಿದ್ದ ರಾಮಕೃಷ್ಣ ಹೋಟೆಲ್ ಸಹ ಬಿಡದೆ ತಲಾಶ್ ನಡೆಸಿದ್ದಾರೆ. ಈ ವೇಳೆ ರಾಮಕೃಷ್ಣ ಹೋಟೆಲ್ ಬಳಿ ದಿನೇಶ್ ಕಲ್ಲಹಳ್ಳಿ ಬಂದಿಲ್ಲ ಎಂಬ ಟೆಕ್ನಿಕಲ್ ಎವಿಡೆನ್ಸ್ ಲಭ್ಯವಾಗಿದೆ. 2 ದಿನಗಳ ಸಿಸಿಟಿವಿ ಫುಟೇಜ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದ್ದು, ದಿನೇಶ್ ಮತ್ತು ಇಬ್ಬರು ವ್ಯಕ್ತಿಗಳು ಬಂದಿರುವ ಉಲ್ಲೇಖ ಇಲ್ಲ. ಸಿಡಿ ಇದೆ ಎನ್ನುವವರ ವಿರುದ್ಧವೇ ಬಿಜೆಪಿ ನಾಯಕರು ಗರಂ ಆಗಿದ್ದ ಹೇಗೆ? ಸಚಿವರು ಕೋರ್ಟ್ ಮೊರೆ ಹೋದ ಬಗ್ಗೆ ಡಿವಿಎಸ್ ಅಸಮಾಧಾನ ವ್ಯಕ್ತಪಡಿಸಿದ್ರ? ರಾಜಕೀಯ ತಲ್ಲಣದ ನಡುವೆ ಡಿಕೆಶಿ ಹೋಗಿದ್ದು ಎಲ್ಲಿಗೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಸಿಡಿ ಇದೆ ಎನ್ನುವವರ ವಿರುದ್ಧವೇ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಶಾಸಕರು, ಸಚಿವರ ಸಿಡಿ ಇದೆ ಎನ್ನುವವರ ಮೊದಲು ಬಂಧಿಸಿ ಏನು ಇಲ್ಲದಿದ್ರೂ ಬ್ಲಾಕ್ ಮೇಲ್ ತಂತ್ರ ಅನುಸರಿಸುತ್ತಿದ್ದಾರೆ ಎಂದು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಡಿ ಇದ್ರೆ ನೇರವಾಗಿ ಬಹಿರಂಗಪಡಿಸಲಿ, ಆದರೆ ಸಿಡಿ ಇಲ್ಲದಿದ್ರೂ ತೇಜೋವಧೆಗೆ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಸಿಡಿ ಇದೆ ಎನ್ನುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಸಚಿವರು ಕೋರ್ಟ್ಗೆ ಹೋಗಿ ಮತ್ತಷ್ಟು ಗೋಜಲಾಗಿಸುವುದು ಒಳ್ಳೆಯದಲ್ಲ ಅಂತ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಪ್ರಕರಣದಿಂದ ಸ್ವಲ್ಪ ಮಟ್ಟಿಗೆ ಮುಜುಗರವಾಗಿದ್ದು, ಇಲ್ಲ ಅಂತ ಹೇಳುತ್ತಿಲ್ಲ. ರಾಜಕೀಯದಲ್ಲಿ ಸಿಡಿಗಳು ತನ್ನದೇ ಪ್ರಭಾವ ಬೀರೋದನ್ನ ನೋಡ್ತಿವೆ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಏನ್ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡಬಹುದು. ಹಾಗಂತ ಆಗಿದ್ದೆಲ್ಲವೂ ಮ್ಯಾನಿಪುಲೇಟ್ ಅಂತ ಹೇಳ್ತಾ ಇಲ್ಲ. ತನಿಖೆ ತನ್ನದೇ ಕಾರ್ಯ ಮಾಡುತ್ತದೆ ಎಂದು ಡಿವಿಎಸ್ ಹೇಳಿದ್ರು. ಇಂಥ ಆರೋಪ ಬಂದಾಗ ತನಿಖೆಗೆ ಸಹಕಾರ ನೀಡಬೇಕು ಎಂದು ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ರಾಸಲೀಲೆ ಸಿಡಿ ಬಹಿರಂಗ ಸಂಬಂಧ ಕೇಂದ್ರದವರು ನಮ್ಮಲ್ಲಿ ವರದಿ ಕೇಳಿದ್ರು. ಅಂದು ರಾತ್ರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಮಾಹಿತಿ ಕೇಳಿದ್ರು. ಮಾಧ್ಯಮಗಳ ವರದಿ ಆಧರಿಸಿ ನಾವು ವರದಿ ಕೊಟ್ಟಿದ್ದೇವೆ ಅಂತ ಡಿವಿಎಸ್ ತಿಳಿಸಿದ್ದಾರೆ.
ಮಿತ್ರ ಮಂಡಳಿ ಸಚಿವರಿಗೆ ಎರಡು ಕಡೆಯಿಂದ ಬಾಣ ಚುಚ್ಚುತ್ತಿರುವಂತೆ ಕಾಣುತ್ತಿದೆ. ಒಂದ್ ಕಡೆ ಸರ್ಕಾರ ಕೆಡವಿದ್ದಕ್ಕೆ ಕಾಂಗ್ರೆಸ್ ನಾಯಕರಿಂದ ಟಾರ್ಗೆಟ್ ಆಗಿದ್ದು, ಮತ್ತೊಂದೆಡೆ ಮೂಲ ಬಿಜೆಪಿಗರಿಗೂ ಮಿತ್ರ ಮಂಡಳಿ ಸಚಿವರೇ ಗುರಿಯಾಗಿದ್ದಾರೆ. ಮೂಲ ಬಿಜೆಪಿಗರನ್ನ ಮಿತ್ರ ಮಂಡಳಿ ಸಚಿವರು ಓವರ್ಟೇಕ್ ಮಾಡಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಇತ್ತ ಮಿತ್ರ ಮಂಡಳಿ ಬಗ್ಗು ಬಡಿದರೆ ಸರ್ಕಾರ ಬಿಜೆಪಿಗೆ ಡ್ಯಾಮೇಜ್ ಆಗಲಿದೆ ಎಂದು ಕಾಂಗ್ರೆಸ್ ಕೂಡ ಟಾರ್ಗೆಟ್ ಮಾಡಿದೆ. ಇದೇ ರಾಜಕೀಯ ಕಾರಣಕ್ಕಾಗಿಯೇ ಮಿತ್ರ ಮಂಡಳಿಗೆ ಆತಂಕ ಎದುರಾಗಿದೆ. ರಾಜ್ಯ ರಾಜಕೀಯದಲ್ಲಿ ರಮೇಶ್ ಜಾರಕಿಹೊಳಿ ರಾಸಲೀಲೆ ವಿಡಿಯೋ ತಲ್ಲಣ ಸೃಷ್ಟಿಸಿದ್ದು, ಸಚಿವರು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತನ್ನ ಆರಾಧ್ಯ ದೈವದ ಮೊರೆ ಹೋಗಿದ್ದಾರೆ. ನೊಣಮಿನಕೆರೆ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ಬಳಿ ಇರುವ ಅಜ್ಜಯ್ಯನ ಮಠದಲ್ಲಿ ಅಜ್ಜಯ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಡ್ರಗ್ ಪೆಡ್ಲರ್ ಜೊತೆ ನಂಟು ಹೊಂದಿದ ಪ್ರಕರಣ ಸಂಬಂಧ ಪೊಲೀಸರ ವಿಚಾರಣೆಗೆ ನಟ ಮಸ್ತಾನ್ ಚಂದ್ರ ಹಾಗೂ ಕೇಶವ್ ಕೌಲ್ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ್ರು. ಅದರಂತೆ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ. ನಿನ್ನೆ ಮೊಬೈಲ್ ವಶಕ್ಕೆ ಪಡೆದು ಆರೋಗ್ಯ ತಪಾಸಣೆ ಮಾಡಿದ್ರು. ತನಿಖೆ ವೇಳೆ ಮಸ್ತಾನ್ ಚಂದ್ರ ಮೊಬೈಲ್ನಲ್ಲಿ ಕೆಲ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ಸರ್ಕಾರಿ ನೌಕರರ ಕೂಟದಿಂದ ಮುಷ್ಕರಕ್ಕೆ ಕರೆ ಹಿನ್ನೆಲೆಯಲ್ಲಿ ಬಿಎಂಟಿಸಿ ತನ್ನ ಎಲ್ಲಾ ಸಿಬ್ಬಂದಿಗೆ ಕರಪತ್ರ ಹಂಚಿಕೆ ಮಾಡಿದೆ. ಕೊರೋನಾ ಸಂಕಷ್ಟದಲ್ಲಿ ತೆಗೆದುಕೊಂಡಿದ್ದ ಕ್ರಮಗಳು, ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಸರ್ಕಾರ ನೀಡಿದ ಸೇರಿ 10 ಅಂಶಗಳನ್ನು ಉಲ್ಲೇಖಿಸಿ ಕರಪತ್ರ ಹಂಚಿ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಸಿಬ್ಬಂದಿಗೆ ಮನವಿ ಮಾಡಿದ್ದು, ಸರ್ಕಾರ ಈಡೇರಿಸುವ 7 ಭರವಸೆಗಳ ಬಗ್ಗೆಯೂ ಉಲ್ಲೇಖಿಸಿದೆ. ಡಿಪೋ ಮ್ಯಾನೇಜರ್ಗಳ ಮೂಲಕ ಕರಪತ್ರ ಹಂಚಿ ಮನವಿ ಮಾಡಿದೆ. ಚಿಟ್ ಫಂಡ್ ಕಾಯ್ದೆ ಅಡಿ ಪರವಾನಗಿ ಪಡೆಯದೆ ಕಾನೂನು ಬಾಹಿರ ಚೀಟಿ ವ್ಯವಹಾರ ನಡೆಸಿದ್ದು ಅಲ್ಲದೆ ಚೀಟಿ ಹಣ ನೀಡದೆ ಜನರಿಗೆ ವಂಚಿಸಿರುವ ಆರೋಪದಲ್ಲಿ ದಂಪತಿಯನ್ನ ಆರ್ಎಂಸಿ ಯಾರ್ಡ್ ಪೊಲೀಸರು ಬಂಧಿಸಿದ್ದಾರೆ. ಮಮತಾ ಹಾಗೂ ಮೋಹನ್ ಕುಮಾರ್ ಬಂಧಿತ ಆರೋಪಿಗಳು ಒಂದೇ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವ 30 ಜನ ಅಮಾಯಕರಿಗೆ ಗಾಳ ಹಾಕಿದ್ದ ದಂಪತಿ ಚೀಟಿ ಹಣ ಕೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಆವಾಜ್ ಹಾಕಿದ್ದಾರೆ. ಹೀಗಾಗಿ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರಿನಲ್ಲಿ 6 ಜನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಮಾನತು ಮಾಡಿದ್ದಕ್ಕೆ ತೈಲ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ನ ಬೃಹತ್ ಪ್ರತಿಭಟನೆ ಹೇಗಿದೆ? ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಪುತ್ರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಕ್ಕೆ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಂಗಳೂರಿನಲ್ಲಿ ಅಕ್ರಮ ಗಣಿಗಾರಿಕೆಗೆ ಅಧಿಕಾರಿಗಳೇ ಕಾರಣ ಅಂತ ಯುಟಿ ಖಾದರ್ ಆರೋಪಿಸಿದ್ದಾರೆ. ಗಣಿ ಇಲಾಖೆ ಅಧಿಕಾರಿ ನಿರಂಜನ್ ಬೇಕಾದವರಿಗೆ ಪರ್ಮಿಟ್ ಕೊಡ್ತಿದ್ದಾರೆ. ಜಿಲ್ಲೆಯ ಎಲ್ಲಾ ಗಣಿ ಅಕ್ರಮಗಳಿಗೆ ನಿರಂಜನ್ ಕಾರಣರಾಗಿದ್ದಾರೆ. ಅವರ ಬಗೆಗಿನ ಸಮಗ್ರ ಮಾಹಿತಿಯನ್ನ ಸರ್ಕಾರ ಮತ್ತು ಸಿಎಸ್ಗೆ ಕೊಡ್ತೇನೆ ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಪುತ್ರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫೆಬ್ರವರಿ 28ರಂದು ಭದ್ರಾವತಿಯಲ್ಲಿ ನಡೆದಿದ್ದ ಕಬಡ್ಡಿ ಪಂದ್ಯಾವಳಿ ವೇಳೆ ಶಾಸಕರ ಪುತ್ರ ಬಸವೇಶ್ ಗಲಾಟೆ ಮಾಡಿಕೊಂಡಿದ್ದ. ಈ ವೇಳೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಗಳ ನಡೆದಿತ್ತು. ಗಲಾಟೆ ಪ್ರಕರಣ ಸಂಬಂಧ ಈವರೆಗೆ 15 ಜನರನ್ನ ಭದ್ರಾವತಿ ಓಲ್ಡ್ ಟೌನ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಉಜಿರೆ ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸ್ ಒಬ್ಬ ವಿಡಿಯೋ ಮಾಡುತ್ತಿದ್ದಾಗ ಕಾರಿನ ಚಕ್ರಕ್ಕೆ ಸಿಲುಕಿದ್ದಾರೆ. ರಸ್ತೆ ಮೇಲೆ ನಿಂತು ಅಜಾಗರೂಕತೆಯಿಂದ ವಿಡಿಯೋ ಮಾಡುತ್ತಿದ್ದಾಗ ಕಾರು ಪೇದೆ ಪಕ್ಕದಲ್ಲೇ ಹರಿದಿದ್ದು ಕಾನ್ಸ್ಟೇಬಲ್ ಅಪಾಯದಿಂದ ಪಾರಾಗಿದ್ದಾರೆ. ಫೈನ್ ಹಾಕುವಾಗ ಏಕವಚನದಲ್ಲಿ ಮಾತನಾಡಿದ ಪೊಲೀಸರಿಗೆ ಆಟೋ ಚಾಲಕನೊಬ್ಬ ಏಕವಚನದಲ್ಲಿ ಮಾತನಾಡಬೇಡಿ ಎಂದಿದ್ದಾನೆ. ಈಗ ವಿಡಿಯೋ ಮಾಡಿಕೊಳ್ಳಲು ಮುಂದಾದ ಕಾನ್ಸ್ಟೇಬಲ್ ಸಮೀಪವೇ ಕಾರು ಹರಿದಿದೆ.